ಇದ್ಯಾಕೆ ಗೀತಾ ಮಗು ಹತ್ರ ಬಂದು ಅಳ್ತಾವನ ನೀನೇನು ಮಾಡ್ತಾ ಇದೀಯಾ ಸಾವಿತ್ರಕ್ಕ? ಯಾಕಮ್ಮ ಏನಾಯ್ತು? ನಾನು ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಸಾವಿತ್ರಕ್ಕ. ನನಗೇನು ಮಾಡಲಿ ಸಾವಿತ್ರಕ್ಕ? ಎಲ್ಲಿಗೆ ಹೋಗ್ಲಿ ನಾನು ಈ ಎಳೆ ಮಗುನ ಹಾಕ್ಕೊಂಡು? ಇವಾಗ ನೀನೇನಾಯ್ತು? ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ದವ್ರು ಯಾರು? ಯಾಕೆ ಹಿಂಗೆಲ್ಲ ಆಲೋಚನೆ ಮಾಡ್ತಾ ಇದೀಯಾ? ಕೊನೆವರೆಗೂ ಸಾಕ್ತೀನಿ ಅಂತ ಹೇಳಿದ ಗಂಡನೇ ಮನೆ ಬಿಟ್ಟು ಹೊರಟೋದ್ನು. ಇನ್ನು ನನಗೆ ಯಾರಕ್ಕ ಆಸರೆ? ಹಾಂ, ನಾನು ಏನಕ್ಕ ಮಾಡಲಿ? ಎಲ್ಲಿಗಂತ ಹೋಗ್ಲಕ್ಕ? ಅಯ್ಯೋ ಒಳ್ಳೆ ಹುಡುಗಿ ನೀನು. ಅಲ್ಲಮ್ಮ, ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತಾರಾ ಹೇಳು? ಯಾರು ಹೇಳಿದ್ರು ನಿನ್ನ ನಿನ್ನ ಮನೆಯಿಂದ ಆಚೆ ಹೋಗು ಅಂತ? ಇದು ನಿಂದು ಮನೆ. ಹಾಂ, ಹಂಗೆಲ್ಲ ಮಾತಾಡಬಾರ್ದು, ಏನೇನೋ ಆಲೋಚನೆ ಮಾಡಬಾರ್ದು. ಸುಮ್ಮನೆ ಇರು. ನನ್ನ ಗಂಡನ ನಂಬ್ಕೊಂಡಲ್ಲ ಅಕ್ಕ ನಾನು ಇಲ್ಲಿಗೆ ಬಂದಿದ್ದು. ಇವಾಗ ಅವನೇ ಮೋಸ ಮಾಡಿಬಿಟ್ಟ. ನಾನು ಏನಕ್ಕ ಮಾಡೋದು? ಅವ್ರ ಪಾಡ್ಗೆ ಅವ್ರು ಹೋಗ್ಬೇಕು ಅಂತ ಹೋಗೋರೆ ಆಯಿತಾ. 70,000 ದುಡ್ಡು ಸಂಪಾದನೆ ಮಾಡ್ಕೊಂಬಂದ್ಲಿ ಅಂತ ಮಾವನ ಕಳಿಸಿರೋದು. 70,000 ದುಡ್ಡು ಸಂಪಾದನೆ ಮಾಡಿ ಅವಾಗ ದುಡ್ಡಿನ ಬೆಲೆ ಅವ್ರಿಗೆ ಗೊತ್ತಾದೈತೆ ಆಯಿತಾ. ನೀನು ಸುಮ್ಮನೆ ಇದ್ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ನೀನು ಎಲ್ಲೂ ಹೋಗ್ಬೇಡ, ನಿನ್ನ ಪಾಡಿಗೆ ನೀನು ಇಲ್ಲಿರು. ಯಾರ ಬಗ್ಗೆನೂ ಆಲೋಚನೆನೂ ಮಾಡಬೇಡ ನೀನು. ಸುಮ್ಮನೆ ಇರಮ್ಮ. ಯಾಕಮ್ಮ ಅಳ್ತಾ ಇರೋದು ವಿಹಾನು? ನಾನು ಒಂದು ಮಾತು ಹೇಳ್ತೀನಿ ಗೀತಾ, ನಿನಗಿನ್ಯಾರ ಆಸರೆನೂ ಬೇಕಾಗಿಲ್ಲ. ನೀನು ಜೀವನ ಮಾಡೋದು ನಿನ್ನ ಮಗುಗೋಸ್ಕರ ಆಯಿತಾ. ಅವರಿಲ್ಲ ಇವರಿಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ಇರೋ ಮಗುಗೋಸ್ಕರ ನಿನ್ನ ಜೀವನ ಮುಡುಪಿಡು. ಯಾರ ಬಗ್ಗೆನೂ ಆಲೋಚನೆ ಮಾಡಬೇಡ, ನಿನ್ನ ಮಗನ ಬಗ್ಗೆ ಆಲೋಚನೆ ಮಾಡು. ನಿನ್ನ ಮಗನ 4 ಜನ ಸಮ ನಿಲ್ಲೋ ಹಂಗೆ ಯೋಚನೆ ಮಾಡ್ಬೇಕು ನೀನು. ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಅಷ್ಟೇ, ಇನ್ನು ಮುಗೀತು ಕತೆ. ಆ ಮಗು ಭವಿಷ್ಯ ಯಾರಮ್ಮ ನೋಡ್ತಾರೆ? ಯಾರು ನೋಡ್ತಾರೆ ಹೇಳ? ಬಂದ್ಬಿಟ್ಟಿದ್ಯಾ ನಮ್ಮ ಮನೆಗೆ ಆಯಿತಾ. ಅವ್ರ ಥರ ದುಡುಕಿ ನೀನೇನು ತಪ್ಪು ಮಾಡಬೇಡ. ಮಾವನ ಯಾವತ್ತೂ ಮೋಸ ಮಾಡಲ್ಲ. ಮಾವನ ಮೇಲೆ ನನಗೆ ನಂಬಿಕೆ ಐತೆ. ಮಗುಗೋಸ್ಕರ ಬದುಕು ನೀನು. ಅವ್ರ ಕತೆ ಎಲ್ಲ ಬಿಟ್ಬಿಡು, ಮಗುಗೋಸ್ಕರ ಬದುಕು. ಅಲ್ಲಗ ನಾನು ಇರ್ತೀನಿ ಕೊನೆಯವರೆಗೂ ಅಂತ ನನ್ನನ್ನು ಕರ್ಕೊಂಡೋಗಿ ಮದುವೆ ಆಗ್ಬಿಟ್ಟು ಇವತ್ತು ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ನಲ್ಲ. ಹಾಂ, ಹೋದ್ರೆ ಹೋಗ್ಲಿ ಬಿಡು ಗೀತಾ. ನೀನು ಮಗುಗೋಸ್ಕರ ಬದುಕು ಗೀತಾ, ಮಗುಗೋಸ್ಕರ ಬದುಕು ನೀನು. ಹಾಂ ಆಯ್ತಕ್ಕ, ನನ್ನ ಮಗುಗೋಸ್ಕರನಾದರೂ ಬರ್ತೀನಿ ನಾನು. ಯಾಕಮ್ಮ ಅಮ್ಮ ಮಾತಾಡ್ಸಿಲ್ಲ ನೀನು? ಹೊಡೆಯೋಣ ಸುಮ್ಮನೆ ಗೀತಾನ, ಚೆನ್ನಾಗಿ ಹೊಡೆದಾಕ್ಬಿಡೋಣ. ಹೊಡೆಯೋಣ ಗೀತಾನ, ಡಮ್ ಡಮ್ ಅಂತ ಹೊಡೆಯೋಣ. ಅಮ್ಮ ಸರೋಜಮ್ಮನ ಮೂತಿ ಹೆಂಗಿರೋದು ತೋರ್ಸ. ಸರೋಜಮ್ಮನ ಮೂತಿ ಹಂಗ ಇರೋದು? ಸರೋಜಮ್ಮನ ಹೆಂಗಿ ನೆಗಿಯೋದು? ಹಿಂಗೆ ನೆಗಿತಾಳೆ ಸರೋಜಮ್ಮನ. ಕಿಲಾಡಿ ನೀನು, ಅಂತಿಂತ ಕಿಲಾಡಿ ಅಲ್ಲ ನೀನು. ಸ್ನೇಹಕ್ಕನ ಮೂತಿ ಹೆಂಗಿರೋದು? ಹಂಗೇನೆ ಇರೋದು ಸ್ನೇಹಕ್ಕನ ಮೂತಿ. ನಿಮ್ಮ ಅಪ್ಪನ ಮೂತಿ ಹೆಂಗಿರೋದು? ಹಂಗ ಇರೋದು ನಿಮ್ಮ ಅಪ್ಪನ ಮೂತಿ. ಆಹಾ ಅಮ್ಮ, ಅಂಬುಜಜ್ಜಿ ಹೆಂಗೆ ಬಾಯ್ ಬರ್ಕೊಳದ? ಎಲ್ಲ ಗೊತ್ತಮ್ಮ ಇದಕ್ಕ, ಎಲ್ಲ ಗೊತ್ತು. ಅಂಬುಜಜ್ಜಿ ಹೆಂಗೆ ಮಾತಾಡೋದು? ಹಂಗ ಮಾತಾಡ್ತಾಳೆ ಅಂಬುಜಜ್ಜಿ. ಓಹೋ, ಮೂತಿ ನೋಡಮ್ಮ, ಇದ್ರ ಮೂತಿ ನೋಡು ಮೂತಿ. ಆಹಾ, ಜಾಣ ಇದು ಬಂಗಾರ ಇದು. ಓನಮ್ಮ. ಸಾವಿತ್ರಿ ಏನ್ ಮವ? ನಿಮ್ ಗುಂಡಪ್ಪದ ಮೂತಿ ಹೆಂಗಿರೋ ತೋರ್ಸ. ನೋಡಪ್ಪ, ನಿನ್ ಮೂತಿ ಹಿಂಗಂತ ಇರೋದ, ಈ ಕಡೆಗೆ ಬಂದಂಗ ನೋಡಂಗೆ. ಲೇ ನೋಡ್ದ ಈ ನನ್ನ ಮಗನ ಹಂಗೇನ ಮೂತಿ ಇರೋದು? ಏಯ್ ಆಗ್ತೀನಿ ನೋಡಿ ಹೋಗಿ ಮೂತಿ ಮೇಲೆ. ಇರು, ನೀನು ಡಮ ಅಂತ ಹೊಡಿತಾರಂತೆ ಗುಂಡು ಮೇಲೆ. ಸಾವಿತ್ರಿ ಎಲ್ಲ ನಮ್ಮ ಅಪ್ಪನ ಮಾವನ ಎಲ್ಲ ಹೊರಗಡೆ ಹೋಗಿರ್ಬೇಕು. ಯಾಕೆ ಮವ? ಏನ್ ಮವ? ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾಗಿತ್ತು ನಾನು. ಏನು ಇಂಪ ಕಟ್ಟು ಮಾತಾಡ್ಬೇಕು. ಇಂಪ ಕಟ್ಟು ಅಂತಂದ್ರೆ ಏನು? ಮಾತಾಡ್ಬೇಕು ನಾನು. ಏನಂತ ನಾನು ಕೇಳು ಮವ, ನಾನು ಹೇಳ್ತೀನಿ. ಇದು ನಮ್ ಕೈ ಯಾವಾಗಂತೆ ಭಾಗ ಕೊಡೋದು? ಏನ್ ಭಾಗ? ಆಸ್ತಿನಾಗ ಭಾಗ ಕೊಡೋದು ಯಾವಾಗ? ನಮ್ಮ ಅಪ್ಪನ ಭಾಗ ಯಾಕೆ ಕೊಡ್ಬೇಕು? ಭಾಗ ಕೊಡ್ಬೇಕು. ಭಾಗ ಕೊಡ್ಬೇಕು. ದುಡ್ಡು, ಒಡವೆ, ಆಮೇಲೆ ಬಂಗಾರ ನಾಣ್ಯಗಳು, ಮನೆಗೆ ಅಡುಗೆ ಮಾಡೋ ಪಾತ್ರೆಗಳು, ಬಟ್ಟೆಗಳು, ಆಮೇಲೆ ಶಾಪೆ, ದಿಂಬು, ರಗ್ಗು ಎಲ್ಲನೂ ಕೊಡ್ಬೇಕು ಭಾಗ. ಯಾವಾಗ ಕೊಡೋದು ನಮ್ಮ ಅಪ್ಪನ ಭಾಗ? ಎಲ್ಲ ಆಯಪ್ಪನ ಇಟ್ಕೊಂಡಿದ್ದು ಹೋಗ್ಬಿಟ್ರೆ ನಮ್ಗೆ ಭಾಗ ಯಾರು ಕೊಡೋದು? ಹಾಂ, ಹಂಗೆಲ್ಲ ಕೇಳಬಾರ್ದು ಮವ, ತಪ್ಪು ಮವ. ಇದೇ ಕಣ ಇದಕ್ಕಿದ್ದಂಗೆ ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ ಮಗೀದ, ಭಾಗ ಕೊಡ್ಬೇಕು ತಾನೆ. ಯಾವಾಗ ಕೊಡ್ತಾನೆ ನಮ್ಮ ಅಪ್ಪನ ಭಾಗ? ಅಲ್ಲಣ್ಣ, ಇದಕ್ಕಿದ್ದಂಗೆ ಭಾಗದ ಮಾತು ಯಾಕಣ ಬಂತು? ಹಂಗೆಲ್ಲ ಕೇಳಬೇಡಣ, ತಪ್ಪಣ. ನಾವೆಲ್ಲ ಜೊತೆಗಿರ್ಬೇಕು. ಅಯ್ಯೋ, ಜೊತೆಗೆ ಇರೋಣ. ಭಾಗ ಕೊಡ್ಬೇಕಲ್ಲ ಮಗೀತಾ, ಭಾಗ ಕೊಡ್ಬೇಕು ತಾನೆ ನನ್ನ ಭಾಗ. ಅಲ್ಲ ಮವ, ಇದಕ್ಕಿದ್ದಂಗೆ ಭಾಗದ ಮಾತು ಮಾತಾಡ್ತಾ ಇದೆಯಲ್ಲ, ಯಾಕೆ ನಿಂಗೆ ತಲೆಗಿಲ್ಲ ಕೆಟ್ಟೈತಾ? ಹೇಳ್ಬೇಕಾ ನಿನ್ನ ಮಕ್ಕಳಿಗೆ ಇಬ್ಬರಿಗೂ? ಹೇಳ್ಬೇಕಾದ್ರೆ ಹೇಳು. ಏಯ್ ಬಾಯ್ ಮುಚ್ಕೊಂಡಿರೋ, ಭಾಗ ಕೊಡ್ಬೇಕು ಅಷ್ಟೇ ನಮ್ಮ ಅಪ್ಪನ. ಏಯ್ ಏನದು? ಆಗ ಬತ್ತಾವ ನಮ್ಮ ಅಪ್ಪನು. ಏಯ್ ಏನದು? ಯಾಕೋ ಹೆಂಗ್ಸ್ರ ಮೇಲೆ ಅಂಕು ಕಟ್ತಾ ಇದೆಯಾ? ಏನು ಕತೆ ನಿಂದು? ಬಂದೇನಪ್ಪ? ಬಂದಿದ್ದೀನಿ ಹೇಳು.
ಇಂಪಾರ್ಟೆಂಟ್ ಮಾತಾಡ್ಬೇಕಾಯ್ತು ನಾನು. ಇಂಪಾರ್ಟೆಂಟ್ ಅಲ್ಲದು, ಇಂಪಾರ್ಟೆಂಟು. ಅದೇ ಮಾತಾಡ್ಬೇಕು ನಾನು. ಅದೇನೋ ಮಾತಾಡು. ಇವಾಗ ಈ ಮನೆಗೆ ಭಾಗ ಆಗಬೇಕು. ಏನೇನೋ ಅಡುಗೆ ಮಾಡೋ ಪಾತ್ರೆಗಳು, ಆಮೇಲೆ ಹಾಸಿಗೆಗಳು, ಮಂಚಗಳು, ಬೀರುಗಳು, ಮನೆ ಆಸ್ತಿ ಎಲ್ಲನೂ ಭಾಗ ಮಾಡಬೇಕು. ಮಾಡೋಣ. ಎಲ್ಲ ನನ್ನ ಭಾಗ ನನಗೆ ಕೊಟ್ಬಿಡು. ನನ್ನ ಇಷ್ಟ. ನಾನೇನ ಕಷ್ಟಪಟ್ಟು ದುಡ್ಕೊತೀನಿ, ಇಲ್ಲ ಬೇರೆಯವ್ರಿಗನ ಕೊಡ್ತೀನಿ. ಅವ್ರಿಕ್ಕಿದ ಬೆಳೆಗೆ ಅರ್ಧ ಬೆಳೆ ನಂಗೆ ಕೊಡ್ತಾರೆ, ಅರ್ಧ ಬೆಳೆ ಅವ್ರು ಎತ್ಕೊತಾರೆ. ನೀನು ನಂಗೆ ಭಾಗ ಕೊಟ್ಬಿಡು. ಇವಾಗ ನಿಂಗೆ ಭಾಗ ಬೇಕು. ಭಾಗ ಬೇಕು. ಭಾಗ ಇಕ್ಬೇಕಾದ್ರೆ ನಾನು ಒಬ್ಬನಿಂದನೇ ಸಾಧ್ಯವಿಲ್ಲ. ಮತ್ತೆ ಇವಾಗ ನಿಂಗೆ ಭಾಗ ಇಸ್ಕಂತ ಹೇಳಿ ಕಳ್ಸಿದ್ರಲ್ಲ ಯಾರೋ? ಹೇಳಿದ್ರು. ರಘುನು ಶಿವನು. ರಘುನು ಶಿವನು ಇಬ್ರು ಹೇಳಿದ್ರಾ? ಹೇಳಿದ್ರು. ಅವ್ರನ್ನೂ ಕರ್ಕೊಂಬ. ಯಾಕಂದ್ರೆ ಭಾಗ ಇಕ್ಬೇಕಂತಂದ್ರೆ ಮನೆ ಭಾಗ ಇಕ್ಬೇಕು, ಜಮೀನು ಭಾಗ ಇಕ್ಬೇಕು, ದುಡ್ಡು ಕಾಸು ಎಲ್ಲ ಭಾಗ ಇಕ್ಬೇಕು. ನೀನು ಒಬ್ಬನ ಕೈಲೇ ಎಲ್ಲ ಎತ್ಕೊಂಡೋಗಕ್ಕಾಗಲ್ಲ. ಅವ್ರನ್ನೂ ಜೊತೆ ಕರ್ಕೊಂಬ. ಆಮೇಲೆ ನಿನ್ನ ಮಕ್ಕಳನ್ನಿಬ್ಬರನ್ನೂ ಕರೆಸುವ. ನಿನ್ನ ಭಾಗ ನೀನು ಕೊಟ್ಬಿಡ್ತೀನಿ. ಆಯಿತು. ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ. ಹೋಗು, ಕರ್ಕೊಂಬೋಗು. ನಿಂಗೆ ಯಾರು ಹೇಳಿದ್ರು ಅವ್ರನ್ನೂ ಕರ್ಕೊಂಡು. ಯಾಕಂದ್ರೆ ಸಾಕ್ಷಿ ಬೇಕಲ್ಲ. ನಾನೇನು ಕೊಟ್ಟಿಲ್ಲ ಅಂತಲೂ ಅನ್ಬಾರ್ದು. ಆಮೇಲೆ ಇವೆಲ್ಲ ನಿನ್ನ ಕೈಲಿ ಒಬ್ಬನ ಕೈಲೇ ಎತ್ಕೊಂಡೋಗಕ್ಕಾಗಲ್ಲ. ಆತದ ಒಬ್ಬನ ಕೈಲಿ ಎತ್ಕೊಂಡೋಗಕ್ಕ? ದುಡ್ಡು ಒಡವೆ ಆಸ್ತಿ ಮನೆ ಎಲ್ಲನೂ? ಇಲ್ಲ ಆಗಲ್ಲ. ಅದಕ್ಕೆ ಅವ್ರನ್ನ ಕರ್ಕೊಂಬ. ಶಿವನ್ನ, ಆಮೇಲೆ ರಘುನ, ಆದಿಶಂಕರನ, ರಾಮುನ ಕರ್ಕೊಂಬ. ಇವರೆಲ್ಲ ಇರಬೇಕಲ್ಲ. ಕರ್ಕೊಂಡೇ ಬರ್ಬೇಕು ನೀನು. ನೀನಾಗ ನಾನು ಕರ್ಕೊಂಬರಿಲ್ಲ ಅಂತಂದ್ರೆ 10 ಏಟು ಚಾವಟಿ ಏಟು ಬೀಳ್ತಾವ ನಿಂಕ. ಅಲ್ಲದ ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಚಾವಟಿ ಏಟು ಹಾಕ್ಬೇಕು? ಕರ್ಕೊಂಡೆ ಬರ್ಬೇಕು ನೀನು. ಈ 4 ಜನನೂ. ಮಗ ಕರೆಕ್ಟಾಗಿ ಹೇಳಿದ್ರಿ. ಆ ರಘುನೂ ಶಿವನ್ನ ಕರ್ಕೊಂಡು ಬರಿಲ್ಲ ಅಂತಂದ್ರೆ 10 ಅಲ್ಲ 25 ಚಾವಟಿ ಏಟು ಹೊಡಿಬೇಕು. ಯಾಕೆ? ಮತ್ತೆ ನಾನು ಹೇಳ್ತಾ ಇಲ್ಲ, ನಾವು ಭಾಗ ಕೊಟ್ಟಿರೋದೆಲ್ಲ ಎತ್ಕೊಂಡು ಹೋಗ ನೀನು ಒಬ್ಬನ ಕೈಲಿ ಆಗಲ್ಲ ಅಂತ. ಹೆಂಗೆ ಎತ್ಕೊಳ್ತೀವಿ ಒಬ್ಬನೇ? ಆಸ್ತಿನ ಮನೇನ ಎಲ್ಲನೂ ಕರ್ಕೊಂಬೋಗ. ಅವರಿಬ್ಬರನ್ನೂ ಕರ್ಕೊಂಬರ್ಬೇಕು, ರಘುನೂ ಶಿವನ್ನ. ಅವ್ರು ಬರಿಲ್ಲ ಅಂತಂದ್ರು ಕಾಲು ಇಟ್ಕೊಂಡೇ ತರೋ ಅಂತ ಹೇಳ್ಕೊಂಬರ್ಬೇಕು. ಇಲ್ಲ ಸಣ್ಣಗೆ ಹೊಡೆದು ಅಣಗಾಯಿ ನೀರ್ಗಾಯಿ ಮಾಡಿ ಎತ್ಕೊಂಬಂದು ಇಲ್ಲಿ ಬಿಸಾಕ್ಬೇಕು. ಯಾಕಂತಂದ್ರೆ ಅವರು ಸಾಕ್ಷಿ ಬೇಕು. ಅರ್ಥ ಆಯ್ತಪ್ಪ? ಅರ್ಥ ಆಯ್ತು. ಭಾಗ ಕೊಟ್ಬಿಡ್ತೀಯ ತಾನೆ ನನಗ? ನಿನ್ನ ಭಾಗ ನಿಂಗೆ ಕೊಟ್ಬಿಡ್ತೀನಿ. ನಾನು ಏನು ಮಾಡಲಪ್ಪ, ವಯಸ್ಸಾಗಿರೋ ಮುದುಕನು ಎಲ್ಲ ಇಟ್ಕೊಂಡು ನಿಮ್ಮ ಭಾಗ ನಿಮ್ಗೆ ಕೊಟ್ಬಿಡ್ತೀನಿ. ಸರಿ, ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಬೋಗು. ಬಿಡ್ಕೊಡ್ತು ನಿಮ್ಮಮ್ಮನ ಹೇಳ್ದಂಗೆ ಹೇಳ್ಕೊಂಬರ್ಬೇಕು ಅವ್ರಿಬ್ರು. ಇವನೇನು ಆಶಂಕರ್ನು ಒಂದು ಫೋನ್ ಮಾಡಿದ್ರೆ ಬರ್ತಾನೆ. ರಾಮು ಇಲ್ಲೇ ಮನೆಗೆ ಅವನೇ, ಅವನೇನು ತೊಂದರೆ ಇಲ್ಲ. ನೀನು ಅವರಿಬ್ಬರನ್ನೂ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಆಶಂಕರ್ಗೆ ಫೋನ್ ಮಾಡು. ಇವಾಗೆ ಕರ್ಕೊಂಬಂದ್ಬಿಡ್ತೀನಿ. ಕರ್ಕೊಂಬೋಗು ಸಮಯ. ಹೋಗು, ನಿನ್ನ ಭಾಗ ನಿಂಗೆ ಕೊಡ್ತೀನಿ. ಹೋಗು, ನಿಂಗೆ ಮೋಸ ಮಾಡಲ್ಲ. ಹೋಗು, ನಾನು ಎಲ್ಲ ಕೊಟ್ಬಿಡ್ತೀನಿ. ಹೋಗು, ನೀನು 1 ರೂಪಾಯಿ ಬಿಡಲ್ಲ. ಆಯ್ತಾ? ಎಲ್ಲ ಇಸ್ಕೋ. ಸರಿ. ಅಲ್ಲಪ್ಪ, ಏನು ತಿರ್ಗು ಈ ರಘುಕ ಶಿವನ್ಕ? ಏನು ನಮ್ಮನೆ ಹಾಳು ಮಾಡ್ಬೇಕಂತ ನಿಂತವ್ರಾ ಇವರು? ಅವ್ರು ಬಿಟ್ಟು ಬಾಣ ಅವ್ರಿಗೆ ತಿರುಗಿ ಬಿಟ್ಟೈತೆ. ಅನ್ಭೋಗಿಸ್ಕೊಳ್ಳಿ, ಸುಮ್ಮನೆ ಇದ್ಬಿಡು. ಇವಾಗಿನ್ನ ನಮ್ಮ ಸುದ್ದಿಗೆ ಬರಲ್ಲ ಅವರು. ಹೇಳಿದ್ಯಲ್ಲ ನೀನೆ ಜಾಡ್ಸ್ಬಿಟ್ಟು ಕರ್ಕೊಂಬ ಅಂತ. ಕರ್ಕೊಂಬತ್ತೆ ಸುಮ್ಮನಿರು. ಇವಾಗ ಅವ್ರು ಬರಲ್ಲ, ಇವನು ಬಿಡಲ್ಲ. ಆಯಿತಾ? ಸರಿಯಾಗಿ ಬಿಡ್ತಾನೆ. ಇನ್ನೊಂದು ಸತಿ ಇವನ ಹತ್ರ ಭಾಗದ ವಿಷಯ ಮಾತಾಡೋಕ್ಕೆ ಬರಲ್ಲ ಅವರು. ದೊಡ್ಡವನ ಅವನ ಕತೆ ಬಿಡು, ಅವನಿಗೆ ಇವೆಲ್ಲ ಇಡ್ಸಲ್ಲ. ಅವನ ಹತ್ರ ಇವ್ರು ಮಾತಾಡೋಕ್ಕೆ ಹೋಗಲ್ಲ. ಇವನು ಏನು ತಿಳಿಯಲ್ಲ ಅಂತ ಇವನ ಹತ್ರ ಮಾತಾಡ್ತಾರೆ. ಇವಾಗ ಏಟಿಗೆ ತಿಂತಾರೆ. ನೀನು ಸುಮ್ಮನೆ ಇದ್ಬಿಡು, ಏನು ಮಾತಾಡಬೇಡ. ಯಾರನ್ನ ಏ ಅಂತ ಇರೋದು? ನಿಮ್ಮ ತಾತ ತಗೋಬೇಕೇನ? ಬೈಲಿ, ನನ್ನ ಮಗನು ನನ್ನ ಮೂತಿ ನಂಗಿಸ್ತಾನಲ್ಲ, ಮೂತಿ ಹಿಂಗೆ ಇಕ್ಕೊಂಡಿರ್ತಾಳೆ ಅಂಬುಜಿ ಅಂತ. ಕೋಪ ಬಂದಾಗ ಏನೇನು ಬಯೋದು ಅಂಬುಜಿ? ಅಮ್ಮ, ನಿಮ್ಮ ಅಜ್ಜಿದ ಮೂತಿ ಹೆಂಗಮ್ಮ ಇರೋದು ತೋರಿಸು ಮೊನ್ನೆ. ಹಂಗಿರ್ತದೆ ನಿಮ್ಮ ಅಜ್ಜಿದ ಮೂತಿ. ಅಯ್ಯೋ ಅಂಬುಜಿ ನೋಡೆ, ಅಯ್ಯಯ್ಯೋ ಹೆಂಗಿಕ್ಕೊಂಬಿಟ್ಟವಳೆ ಅಂಬುಜಿ ಮೂತಿನ. ಅಂಬುಜಿ ಎಲ್ಲಾರನ್ನೂ ಹೆಂಗೆ ಬೈಯೋದು? ತೋರ್ಸು ಮಗಳೇ, ತೋರ್ಸು. ಹಂಗೆ ಬೈತಾಳ ಎಲ್ಲಾರನ್ನೂ? ಎಲ್ಲಾರನ್ನೂ ಹಂಗೆ ಬೈತಾಳ? ಕೋಲತ್ ಕೇಳ್ತೀನಿ, ಒಂದು ಬಿಡಿ ಹೇಳ್ತೀನಿ. ಸುಮ್ಮನೆ ಇರ್ಬೇಕು, ಮಾತಾಡ್ಕೊಡ್ದು ಅಂತ. ಅದೇ ಅನು. ಏನೇನು ಕಲ್ತದ್ ನೋಡಮ್ಮ, ಏನೇನು ಕಲ್ತದ್ ನೋಡಮ್ಮ. ಇದು ಪಿಳ್ಳೆ ಪಿಳ್ಳೆ ಇದು ಪಿಳ್ಳೆ ಪಿಳ್ಳೆ ಇದು ಪಿಳ್ಳೆ ಇದು. ನೆಗಿತದೆ. ಯಾರ ಮೂತಿ ಹೆಂಗೆ ಎಲ್ಲ ತಿಳಿತದೆ ಅಂತ. ಎಲ್ಲ ತಿಳಿತದಮ್ಮ. ನಮ್ಮ ಮುದ್ದು ಕೃಷ್ಣ ಇವನು, ನಮ್ಮ ಮುದ್ದು ಕೃಷ್ಣ ಇವನು. ಇವ್ ನೋಡ್ದ ತಿರ್ಗಾ ಬತ್ತ ಚಿಕ್ಕವನ. ಮಾತಾಡ್ಸ್ಬೇಡ ನಮ್ಮನ್ನ, ನಮ್ಮನೆ ಹತ್ರಕ್ಕೆ ಬರಬೇಡ ಅಂತ ಹೇಳಿದ್ರೆ ತಿರ್ಗಾ ಬತ್ತವನ. ಈ ಸತಿ ಸರಿಯಾಗಿ ಉಗಿದ್ ಕಳಿಸ್ತೀನಿ ನೋಡು. ಇವನಿಂದನೇ ನಾನು ಅರ್ಧ ಬೀದಿಗೆ ಬಂದ್ಬಿಟ್ಟೆ. ರಘು 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 ಅದೇ ನಾನೇನು ಮಾತಾಡಿಸ್ತೀರ ರಘು ಅಂತವನೆ. ಲೇ ರಘು, ಶಿವ, ಶಿವ, ಲೇ ಶಿಕೋನೆ, ಏನಕ್ಕ ರಘುನ್ ಕೇಳ್ತಾ ಇದೀಯಾ? ರಘು
ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲೇನಾ? ಏನು ಬಾಬಾ? ಚಿಕ್ಕನೆ ಏನು ಬಾಬಾ? ರಘು, ನಮ್ಮ ಅಪ್ಪನ ಭಾಗ ಕೇಳಿದ್ದೀನಿ. ನಮ್ಮ ಅಪ್ಪನ ಭಾಗ ಕೊಡ್ತಾನಂತೆ. ಇದೇ ನೀವು ಹಿಂಗೆ ಹೇಳ್ತಾನೆ ಭಾಗ ಈಗ ಅಂತ? ಹಾಂ, ಏನಿದು? ನಾನು ಹೇಳಿಲ್ಲ ಬಾಬಾ, ಭಾಗ ಬಂದೇ ಬರ್ತೈತೆ, ಎಲ್ಲೂ ಹೋಗಲ್ಲ ಅಂತ. ನೀವು ಬಾಯಿ ಬಿಟ್ಟು ಕೇಳಬೇಕಷ್ಟೇ. ನಿಮ್ಮ ಭಾಗ ನಿಮ್ಗೆ ಬಂದೇ ಬರ್ತದೆ, ಎಲ್ಲೂ ಹೋಗಲ್ಲ. ಪ್ರತಿಯೊಂದರಲ್ಲೂ ಭಾಗ ಕೇಳಬೇಕು. ದುಡ್ಡು, ಒಡವೆ ಎಲ್ಲದರಲ್ಲೂ ಭಾಗ ಕೇಳಬೇಕು. ಕರೆಕ್ಟಾಗಿ ಭಾಗ ಮಾಡಬೇಕು. ಹ್ಞೂ, ಅದೇ ನಮ್ಮ ಅಪ್ಪನ ಹೇಳಿರೋದು, ಭಾಗ ಕೊಡ್ತೀನಿ ಅಂತ. ಬಾ ಮತ್ತೆ. ಎಲ್ಲಿಗೆ ಬಾಬಾ? ನಾನು ಎಲ್ಲಿಗೆ ಬರಲಿ? ಅಯ್ಯೋ, ಭಾಗ ಇಕ್ಕವಾಗ ಎಲ್ಲರೂ ನಾನು ಒಬ್ಬನ ಕೈಗೆ ಎತ್ಕೊಂಬರಕ್ಕಾಗಲ್ಲ. ನೀನು ಬರ್ಬೇಕಂತೆ. ನಮ್ಮ ಅಪ್ಪನ ಹೇಳಿದ್ದು ರಘುನ ಶಿವನ ಇಬ್ಬರನ್ನೂ ಕರ್ಕೊಂಬ, ನಿಂಗೆ ಭಾಗ ಕೊಡ್ತೀನಿ ಅಂತ ಹೇಳಿದ್ನ ನಮ್ಮ ಅಪ್ಪನ. ಅಯ್ಯೋ, ನಾನು ಬಿಟ್ಟು ಬೇಡ, ನನಗೆ ತಿರ್ಕೊಂಡಂಗದೆ. ಬಾ ಬಾ ರಘು, ಹೋಗೋಣ ಬಾ, ಬಿರಿನ ಬಾ. ನಮ್ಮ ಅಪ್ಪನ ಭಾಗ ಕೊಡ್ತಾನಂತೆ. ಇಲ್ಲ ಬಾಬಾ, ನೀನು ಇಸ್ಕೋಗುವ. ಆಶಂಕರನವನೇ, ರಾಮು ಅವನೇ, ಸಾವಿತ್ರಕ್ಕನವಳೆ ಇವರೆಲ್ಲ ಎತ್ಕೊಂತಾರೆ. ನೀನು ಇಸ್ಕೋಗುವ. ಇಲ್ಲ ರಘು, ನೀನು ಬರಬೇಕು ರಘು. ಹ್ಞೂ, ನಮ್ಮ ಅಪ್ಪನ ಹೇಳವನೆ ರಘುನು ಶಿವನ್ನ ಕರ್ಕೊಂಬಂತ. ಬಾ ಹೋಗೋಣ ಬಾ ಬಾಬಾ. ನಂಗೆ ಒಂಚೂರು ಕೆಲಸ ಐತೆ, ಕೈ ಬಿಡು ಬಾಬಾ. ಅಯ್ಯ, ಭಾಗ ಕೊಡ್ತಾನೆ ಬಾರಪ್ಪ, ಇನ್ನೇನು ಮಾಡಲ್ಲ. ನಮ್ಮ ಅಪ್ಪನು ಭಾಗ ಕೊಡ್ತಾನೆ ಅಷ್ಟೇ. ಹ್ಞೂ, ನಾನು ನಿಂಕೂರಷ್ಟು ಭಾಗ ಕೊಡ್ತೀನಿ ಬಾ. ಲೇ ಇಸ್ಕೊನೆ, ಏನ ಭಾಗ ಕೇಳೋಷ್ಟು ದೊಡ್ಡವನಾಗೋಗಿದ್ದೀನಾ? ಏನ ನಿನ್ನ ಸಮಾಚಾರ? ಹಾಂ, ಬಾರಗು ನೀನು ಬಾಬಾ. ಒಂದು 5 ನಿಮಿಷ ಹಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಯಾಕ? ಬಚ್ಚಲಕ್ಕೆ ಹೋಗ್ಬೇಕು ಬಾಬಾ. ಹಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ಇಲ್ಲೇ ಇರು ಬಾಬಾ. ಹ್ಞೂ ಸರಿ, ಬಿರಿನ ಹೋಗ್ಬೋಗು. ಬದುಕುದು ಬಡ ಜೀವ. ಬಿರಿನ್ ಬಾ. ಹಾಂ, ಬರ್ತೀನಿ. ನೀನು ಯಾರು ಇವನು 5 ನಿಮಿಷ ಅಂದೋನ? ಇಷ್ಟೊತ್ತಾಗೋಯ್ತವಾ? ಬಂದೇ ಇಲ್ಲ ಇನ್ನ? ಲೇ ಚಿಕ್ಕೋನೆ, ಏನೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಇದೆ ನಿಮ್ಮ ಅಪ್ಪಂದೇನೆ? ಇಲ್ಲ ನಿನ್ನ ಗಂಡಂದ? ನಿಮ್ಮ ಅಪ್ಪಂದ, ನಿನ್ನ ಗಂಡಂದ? ಏನು ಕೊಂಡ್ಕೊಂಬಿಟ್ಟಿದ್ಯಾ ನೀನು? ಹಾಂ, ಕೊಂಡ್ಕೊಂಬಿಟ್ಟಿದ್ಯೇನೆ? ಹೇಳು. ಯಾಕಲೇ ಕೊಬ್ಬೇನಲ್ಲೇ ನಿಂಕ? ನಿನಗೆ ಕೊಬ್ಬುಲೇ, ನನಕಲ್ಲ ಕೊಬ್ಬು. ನಿನ್ನ ಗಂಡಕ ಕೊಬ್ಬು. ಬಾ ಏನೇ ಓ ಅನ್ನೋದು? ಇವಾಗ ನಮ್ಕ ಆಗಲ್ಲ. ನೀವು ಬೇರೆ ಇದ್ದೀರ, ನಾವು ಬೇರೆ ಇದ್ದೀರ. ನೀನು ಏನಕ್ಕೆ ಮಾತಾಡ್ಬೇಕು? ಮಾತಾಡ್ಸ್ಬೇಡ ನೀನು. ನಾನು ನೋಡ್ದೆ ನಿಮ್ಮ ಮನೆಗೆ ಬಂದಿದ್ದಕ್ಕೆ ಹೆಂಗೆ ಮಾತಾಡ್ದು ನಾವು ದೊಡ್ಡವನು? ಅವ್ನ ಮಕ್ಕಷ್ಟು ಬೆಂಕಿಕ್ಕ ಲೋಪರ್ ನನ್ನ ಮಗನ ಅವ್ನು ಯಾವ ನನ್ನ ಬೇಕ? ಯಾಕೋ ತಿಂದು ದುರಂಕಾರ ನೀನು? ನಿನ್ನೆ ಅವ ನನ್ನ ಮಗನ ಮಾತಾಡ್ಸಿದ್ನ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ನೀನಕ್ಕೆ ನಾನು ಮಾತಾಡ್ಸೋದು? ನಮ್ಮ ಮನೆ ಬಿಟ್ಟು ಬಂದಮೇಲೆ ನಮ್ಕ ಯಾವುದೇ ಸಂಬಂಧ ಇಲ್ಲ. ಲೇ, ಮಾತಾಡ್ತಿದ್ದ ಅಷ್ಟೊಂದಿತ್ತು, ಹೋಗ ನೀನು. ಅಲ್ಲ, ಇವನು ಯಾವ ಕಾಲದಾಗ ಹೋದನು? ಪತ್ತಾನೇ ಇಲ್ಲ. ರಘು ಲೇ ಸರೋಜಿ, ಏನೋ ಇವನು ಭಾಗ ಈಗ ಅಂತ ಮಾತಾಡ್ತಾವನೆ. ನಮ್ಮ ಅಪ್ಪನೇನು ಎಲ್ಲರಿಗೂ ಭಾಗಗಳಿರ್ತಾವನ? ಹೆಂಗೆ? ಹೌದಾ, ಇದು ನಿಂಗೆ ಹೇಳ್ತಾ ಇದೆಯಾ? ನಾವು ಮನೆ ಬಿಟ್ಟು ಈಚೆ ಬಂದ್ಮೇಲೆ ಭಾಗಗಳಿರ್ತಾವನ? ಇವನು ಮಾತಾಡ್ತಾವ್ ನೋಡು, ರೇಸ್ ಮಾಡಿ ಕೇಳ್ಕೊ. ನೀನು ನಾಯ ಆಡ್ದಂಗೆ ಆಡ್ತೀಯ. ಚಿಕ್ಕೋನೆ, ಲೇ ಚಿಕ್ಕೋನೆ, ಅಪ್ಪಯ್ಯ ಬಾಯ್ಲೆ. ಓಹೋ, ಏನು ಇಷ್ಟು ನೈಸ್ಕೊಂಡು ಮಾತಾಡ್ತಾ ಇದೆಯೋ? ಅಪ್ಪಯ್ಯೋ ಅಮ್ಮಯ್ಯೋ ಅಂತ. ನಾ ಚಿಕ್ಕ ಹುಡುಗರಾಗಿಂದ ಜೊತೆಗೆ ಬೆಳೆದಿದ್ದಲ್ಲೇನಾ? ನಿನ್ನ ಮಾತಾಡ್ಸ್ತೀರಿ, ಇನ್ಯಾರು ಮಾತಾಡ್ಸ್ಲಿ ನಾನು? ಹಾಂ, ಏನದು ಭಾಗ ಗೀಗ ಅಂತ ಐತೆ? ನಮ್ಮ ಅಪ್ಪನ ಭಾಗ ಕೊಡ್ತಾವ ನಂಗೆ. ನಂಗೆ ಕರ್ತ, ನಮ್ಮ ಅಪ್ಪನ ಕರ್ತ. ಆಸ್ತಿ ಒಳಗೂ ಅಷ್ಟೇ, ಮನೆಯೊಳಗೂ ಅಷ್ಟೇ. ಅದಕ್ಕೆ ರಘುನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಿಂಕ ನೀವು ಅಪ್ಪನ ಭಾಗ? ನಮ್ಮ ಅಪ್ಪನ ಕರ್ತ, ನಂಗೆ ಕರ್ತ. ನಾವೆಲ್ಲ ಎತ್ತೋಗ್ಬೇಕಾ? ನೀನು ಅಪ್ಪನ ತಗೊಂಬಿಟ್ರೆ ಭಾಗ ಎತ್ತನ ಆಡ್ಬಿಟ್ಕೊಂಡು ಹೋಗುವ. ನನ್ನ ಹತ್ರ ಯಾಕೆ ಮಾತಾಡ್ತಾ ಇದೆಯಾ ನೀನು? ಎತ್ತನ ನಾಶವಾಗಿ ಹೋಗ, ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ? ಬಾಯಿ ಮುಚ್ಕೊಂಡಿರಾ ನೀನು? ಅಲ್ಲ ಚಿಕ್ಕೋನೆ, ಇವಾಗ ನಮ್ಮ ಯಜಮಾನನು ಮಗನೇ, ನೀವು ಮಗನೇ ತಾನೆ? ಅದೇನೋ ನೀವು ಅಪ್ಪನ ನಿಂಗೆ ಮಾತ್ರ ಭಾಗ ಕೊಟ್ಟು ನಮ್ಗೆ ಭಾಗ ಕೊಡ್ತಿರೋದು? ಅದೇನೋ ಅದೆಲ್ಲ ನಂಗೆ ತಿಳಿದು. ನಮ್ಮ ಅಪ್ಪನ ಎಲ್ಲ ದುಡ್ಡು, ಕಾಸು, ಒಡವೆ, ಮನೆ ಎಲ್ಲ ಭಾಗ ಇಕ್ತಾವನೆ. ಅಡುಗೆ ಮಾಡೋ ಪಾತ್ರೆ ಸಾಮಾನು ಅವನಿಂದ ಹಿಡಿದು. ಅದಕ್ಕೆ ನಾನು ಒಬ್ಬನ ಕೈಲಿ ಅವೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಇವನ್ನ ರಘುನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಲೇ ರಘುವ. ಅಲ್ಲ, ನಿಮ್ಮ ಅಪ್ಪನಿಗೆ ಬುದ್ಧಿ ಬೇಡ? ಹಾಂ, ನಮ್ಮಮ್ಮನ ಕೂಗ್ಬಿಟ್ಟು ಕೇಳ್ತೀನಿ ಈಚೆ ಕೂಗ್ಬಿಟ್ಟು ಕೇಳ್ತೀನಿ. ಅಲ್ಲಿಗೇನು ಅವನೊಬ್ಬನೇ ಮಗನು, ನಾನು ಮಗನಲ್ಲ. ಕೇಳ್ಕೊಂಬೋಗು, ಕೇಳ್ಕೊಂಬ ಅದೇನಂತ. ರಘುವ, ತೆಗಿಯ ಬಾಕ್ಲಿಲ್ಲ, ತೆಗಿಯ ಬಾಕ್ಲು. ಅದೋಡಿ ಇವನು ಬಾತ್ರೂಮಕ್ಕೆ ಹೋಗ್ಬಿಟ್ಟು ಬಾಕ್ಲು ಹಾಕೊಂಡಿರೋದ. ರಘುವ ಹೋ ತರಿಗೆ ಎತ್ತೊಳ್ಟೋದು ನೀನು. ಬಚ್ಚಲ ಮನೆಗೂ ಇದ್ದಂಗಿಲ್ಲ. ಹಾಂ, ಏನು ಮಾಡೋದು ಇವಾಗ? ಇವನು ತಪ್ಪಿಸ್ಕೊಂಬಿಟ್ನಲ್ಲ, ಇನ್ಯಾರನ್ನ ಕರ್ಕೊಂಡು ಹೋಗೋದು ನಾನು? ಶಿವನು ಎತ್ತೋದು, ಶಿವನ ಮನೆಗೆ ಅವನ ನೋಡಂತಡಿ ಓದ್ತೀನಿ. ಇವ್ನು ರಘುಗನ್ ಮನೆ ಒಳಗೆ ಏನು ಹೋಗಿ ಮುಚ್ಕೊಂಬಿಟ್ನ ಹಿಂಗೆ? ಮನೆಗೆ ಹೋಗಿ ನೋಡ್ತೀನಿ ತಡಿ. ಮಾವು ಶರಣ್ಯ ಬಾಗಿಲು ತೆಗಿಯ. ಅಂಕಲ್ ಹೇಳಿ ಅಂಕಲ್. ಎಲ್ಲ ನಿಮ್ಮ ಮಾವನ ಹಿಂದ್ಗಡೆ ಬಾಗ್ಲಾಗಿಂದ ಹೊಟ್ಟೋದು. ಎಲ್ಲಿಗೋದ್ನು? ಎಲ್ಲ ಪೇಟೆಗೆ ಹೋಗ್ಬೇಕು ಅಂತ ಹೊಟ್ಟೋದು. ಯಾಕೆ? ಹೋ, ಇವನು ಅವನ್ನ ಬೋಡಿಯ ನೋಡ್ದಂಗೆ ಇವನು ಯಾವಾಗ ಬರ್ತಾನೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಪೇಟೆಗೆ ಹೋದ್ರೆ ಅಷ್ಟೇ. ಮುಂದುವರಿಯುವುದು.